ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸ್ವಾತಿ ಮಾತಾಡ್ತಾ ಇರೋದು. ಸೊ ತುಂಬ ಜನ ಕೇಳ್ತಿದ್ರಿ, ನೀವು ನಿಮ್ಮ ಸ್ಕಿನ್ಗೆ ಏನು ಯೂಸ್ ಮಾಡ್ತೀರಾ, ಏನು ಅಪ್ಲೈ ಮಾಡ್ತೀರಾ, ಇಷ್ಟು ಗ್ಲೋ ಆಗಿದೆ ಅಂತ. ಸೊ ಅಂಥದ್ದು ಏನೂ ಉಪಯೋಗಿಸಲ್ಲ ನಾನು. ವ್ಯಾಸ್ಲಿನ್ ಬಾಡಿ ಲೋಷನ್ ಬರುತ್ತಲ್ಲ, ಅದನ್ನೇ ಸ್ಕಿನ್ನಿಗೆ ಅಪ್ಲೈ ಮಾಡ್ತೀನಿ. ಹಾಗೆ ರೋಸ್ ವಾಟರ್ ಸ್ವಲ್ಪ ಅಪ್ಲೈ ಮಾಡ್ತೀನಿ, ಅಷ್ಟೇ ನನ್ನ ಸ್ಕಿನ್ ಕೇರ್ ರೂಟೀನು. ಆದರೆ ಸಂಡೇ ಸ್ಯಾಟರ್ಡೇ ಆ ಥರ ಒಂದು ನನ್ನ ಫ್ರೀ ಟೈಮ್ನಲ್ಲಿ ಫೇಸ್ ಪ್ಯಾಕ್ಗಳನ್ನು ಯೂಸ್ ಮಾಡ್ತೀನಿ. ಮನೆಯಲ್ಲೇ ಮಾಡಿರೋಂತಹ ಫೇಸ್ ಪ್ಯಾಕ್ನ ಯೂಸ್ ಮಾಡ್ತೀನಿ. ಸೊ ಅದರಿಂದ ಮೇ ಬಿ ನನ್ನ ಸ್ಕಿನ್ನು ಇಷ್ಟು ಗ್ಲೋ ಆಗಿ ನೋಡಿ. ಯಾವುದೇ ಥರದ ಮೇಕಪ್ ನಾನು ಏನೂ ಮಾಡಿಲ್ಲ ಇವಾಗ. ಇದರಲ್ಲಿ ಜಸ್ಟ್ ಇವಾಗ ತಾನೇ ಸ್ನಾನ ಮಾಡಿಬಿಟ್ಟು ಬಂದಿರೋದು. ತಡ ಮಾಡೋದು ಬೇಡ, ನನ್ನ ಡೇನ ನಾನು ಶುರು ಮಾಡ್ತೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಜಾಸ್ತಿ ನಾನು ಹೇರ್ ಕೇರ್ ಅಥವಾ ಸ್ಕಿನ್ ಕೇರ್ ಬಗ್ಗೆನೇ ಕಾನ್ಸಂಟ್ರೇಷನ್ ಕೊಡೋದು ಜಾಸ್ತಿ ನಾನು. ಸೊ ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ಫಸ್ಟು ಎಲ್ಲ ಬಿಸಿನೀರು ಕುಡಿದು ಫಸ್ಟ್ ಬಂದಿದ್ದೆ ನಾನು ಆಯಿಲ್ ಅಪ್ಲೈ ಮಾಡೋಣ ಅಂತ ತಲೆಗೆ. ಎಣ್ಣೆ ಹಚ್ಚೋಕ್ಕೂ ಮುಂಚೆನೇ ಫಸ್ಟು ಕೂದಲನ್ನ ಬಾಚ್ಕೋಬೇಕು. ಇಲ್ಲ ಅಂತಂದರೆ ಅದು ತುಂಬ ಸಿಕ್ಕಾಗಿರುತ್ತಲ್ಲ, ಏರ್ ವಾಶ್ ಮಾಡಿದಾಗ ಸಿಕ್ಕಾಬಟ್ಟೆ ಕೂದಲು ಉದುರುತ್ತೆ ನನಗಂತೂ. ಸೊ ಹಂಗಾಗಿ ಫಸ್ಟ್ ನಾನು ಎಣ್ಣೆ ಹಚ್ಕೊಳ್ಳೋಕ್ಕೂ ಮುಂಚೆನ ಫಸ್ಟು ಕೂದಲನ್ನ ಸಿಕ್ಕೆಲ್ಲ ಬಿಡಿಸ್ಕೊಂಡ್ಬಿಡ್ತೀನಿ. ಏನಿಲ್ಲ ಅಂದರೂ ವಾರದಲ್ಲಿ ಒಂದು 3 ಟೈಮ್ಸ್ ಆದರೂ ತಲೆ ಸ್ನಾನ ಮಾಡಿರ್ತೀನಿ. ಪ್ರತಿ ಸತಿನೂ ಎಣ್ಣೆನೇ ಹಚ್ಕೊಳಲ್ಲ. ಒಂದೊಂದ್ಸಲಿ ಆನಿಯನ್ ಜ್ಯೂಸ್ ಆಗಿರ್ಬೋದು ಅಥವಾ ನಮ್ಮ ಮನೇಲೇ ಮಾಡುವಂಥ ಏರ್ ಪ್ಯಾಕ್ಗಳನ್ನು ಕೂಡ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಬರುವಂತಹ ವೀಡಿಯೋಗಳಲ್ಲಿ ಖಂಡಿತ ನಿಮಗೆ ಹೇರ್ ಪ್ಯಾಕ್ ಯಾವ ಥರ ಮಾಡೋದು, ಏನೇನು ಯೂಸ್ ಅಂತೆಲ್ಲ ನೆಕ್ಸ್ಟ್ ವೀಡಿಯೋ ಮುಂದೆ ಬರೋ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಈ ಸಂಡೇ ನಾನು ಜಸ್ಟ್ ಕೊಕೊನಟ್ ಆಯಿಲ್ ಹಚ್ತಿರೋದ್ರಿಂದ ಫಸ್ಟ್ ಎಲ್ಲ ಸಿಕ್ಕೆಲ್ಲ ಬಿಡಿಸ್ಕೊಂಡು ಬಗೆಯಾಗಿ ಅದನ್ನು ಎಣ್ಣೆನ ಹಚ್ಕೋಬೇಕು. ಆವಾಗ ಅಷ್ಟೇ ಅದು ಎಲ್ಲ ನೀಟಾಗಿ ಹತ್ಕೊಳ್ಳೋದು. ನಾನು ಫಸ್ಟು ತಲೆಗೇ ಜಾಸ್ತಿ ಪ್ರಿಫರ್ ಕೊಡ್ತೀನಿ. ಅಂದರೆ ಇವಾಗ ಒಂದು 2 ಅವರ್ಸ್ ಬಿಟ್ಟರೆ ಸಾಕು ಎಣ್ಣೆ ಹಚ್ಕೊಂಡು. ನೀವು ರಾತ್ರಿ ಎಲ್ಲ ಬಿಡೋ ಅವಶ್ಯಕತೆ ಏನಿಲ್ಲ. ಸೊ ಒಂದು 2 ಅವರ್ಸ್ ಬಿಟ್ಟರೆ ಸಾಕು. ನೋಡಿ, ಈ ಥರ ನೆತ್ತಿ ಹಾಕೊಂಡು ತಟ್ಕೊಂಡ್ಬಿಟ್ರೆ ಒಂಥರ ತಂಪು ಅನಿಸುತ್ತೆ ಕಣ್ಣಿಗೂ ಕೂಡ. ಅದೇ ಇಂಪಾರ್ಟೆಂಟಾಗಿ ನಾವು ಹೇರ್ಸಿಗೂ ಕೂಡ ಹಚ್ಕೋಬೇಕು. ಅವಾಗೇ ಅದು ಹೇರ್ಸ್ ದಟ್ಟವಾಗಿ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಸೊ ನಾನು ಕೂಡ ಎರಡಕ್ಕೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟು ನೀಟಾಗಿ ಹಚ್ಕೊಂಡು ಜಸ್ಟ್ ಒಂದು 2 to 3 ಅವರ್ಸ್ ಬಿಟ್ಬಿಡ್ತೀನಿ ಸಾಕು ಅಂತ. ಆ್ಯಂಡ್ ನಾನು ಮೊನ್ನೆ ಒಂದು ಡಾಕ್ಟರ್ ಹತ್ರ ಸಜೆಷನ್ ಕೇಳಿದಾಗ ಅವ್ರು ಹೇಳಿದರು, ನೈಟ್ ಹಚ್ಕೊಳ್ಳೋದ್ರಿಂದ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ, ಆದರೆ ಕೊಕೊನಟ್ ಆಯಿಲ್ ಅಷ್ಟನ್ನೇ ಹಚ್ಕೋಬೇಕು. ಅದು ಬಿಟ್ಟು ಇವಾಗ ಏನಾರ ಕೆಮಿಕಲ್ ಆಯಿಲ್ಗಳನ್ನು ಹಚ್ಕೊಳ್ಳೋದು ಅಥವಾ ಹೊರಗಡೆ ತಂದಿರುವಂತಹ ಎಣ್ಣೆಗಳನ್ನು ಹಚ್ಕೊಳ್ಳೋದು ಆಗಿರಬಾರ್ದು. ಪ್ಯೂರ್ ಕೊಕೊನಟ್ ಆಯಿಲ್ ಆಗಿದ್ರೆ ಅಷ್ಟೇ ನೀವು ನೈಟ್ ತನಕ ಬಿಡ್ಬೋದು ಅಂತ ಹೇಳಿದರು. ಸೊ ಬಟ್ ಆದರೂ ನಾನು ಬಿಡೋದಿಲ್ಲ, ತುಂಬಾ ಸಾಫ್ಟ್ ಆಗುತ್ತೆ ಅಂತ. ನಂದು ಆ್ಯಕ್ಚುಲಿ ಸ್ಟ್ರೈಟ್ ಸ್ಕಿನ್ ಹಾಗೂ ಸಾಫ್ಟ್ ಸ್ಕಿನ್ ಇರೋದ್ರಿಂದ ನಾನು ಜಾಸ್ತಿ ಹೊತ್ತು ಬಿಡೋದಿಲ್ಲ, ಆಯಿಲಿ ಆಗಿಬಿಡುತ್ತೆ. ಸೊ ಎಣ್ಣೆ ಎಲ್ಲ ಹಚ್ಕೊಂಡು ನೀಟಾಗಿ ಕೂದಲು ಕಟ್ಕೊಂಡ್ಬಿಟ್ರೆ ಸಂಡೇ ದಿವಸ ಮುಗೀತಂತಾನೆ. ಅದರ ಜೊತೆಲಿ ಫೇಸ್ ಪ್ಯಾಕ್ ಕೂಡ ರೆಡಿ ಮಾಡಿದ್ದೆ. ಟ್ರಸ್ಟ್ ಮಿ ಗಾಯ್ಸ್, ಈ ಒಂದು ಫೇಸ್ ಪ್ಯಾಕ್ ನನಗೆ ನಿಜ ಸಖತ್ತಾಗಿ ವರ್ಕ್ ಆಗುತ್ತೆ ನನ್ನ ಫೇಸಿಗಂತೂ. ಏನಿಲ್ಲ, ಜಸ್ಟ್ ಹಾಕಿರೋದು ಒಂದು 4 ಐಟಮ್ ಅಷ್ಟೇ. ಕಡಲೆ ಹಿಟ್ಟು 2 ಸ್ಪೂನ್ ತೊಗೊಂಡ್ರೆ 1 ಸ್ಪೂನು ಅರ್ಶಿಣನೇ ತೊಗೋಬೇಕು. ಪ್ಯೂರ್ ಅರ್ಶಿಣ ಆಗಿರಬೇಕಿದು. ನೀವೇ ಅದು ಅರ್ಶಿಣ ಕೊಂಬನ್ನ ತಂದು ಕೊಟ್ಟಿದ್ರೆ ಇನ್ನೂ ತುಂಬಾ ಒಳ್ಳೆಯದಿರುತ್ತೆ. ನಾನು ಅದೇ ಥರದ ಮಾಡ್ಕೊಡೋದು. ಅರ್ಶಿಣ 1 ಸ್ಪೂನು, ಹಾಗೆ ಮೊಸರು, ಕಡಲೆ ಹಿಟ್ಟು, ಮುಲ್ತಾನಿ ಮಿಟ್ಟಿ ಸ್ವಲ್ಪ ಇದ್ರೆ ಹಾಕ್ಕೋಬೋದು. ಮುಲ್ತಾನಿ ಮಿಟ್ಟಿ ಹಾಗೆ ರೋಸ್ ವಾಟರ್ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಆಯಿತು, ಫೇಸ್ ಪ್ಯಾಕ್ ರೆಡಿ ಆಗುತ್ತೆ. ಸೊ ಇದೊಂದೇ ಫೇಸ್ ಪ್ಯಾಕೆಲ್ಲ ನಾನು ಯೂಸ್ ಮಾಡೋದು, ಚೇಂಜ್ ಮಾಡ್ತಾನೆ ಇರ್ತೀನಿ. ನಿಮಗೆ ಅದನ್ನೆಲ್ಲ ಒಂದೊಂದೇ ವೀಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಇವತ್ತು ಮಾಡಿರೋದು ಈ ಕಡಲೆ ಹಿಟ್ಟು ಫೇಸ್ ಪ್ಯಾಕು. ಸೊ ಈ ಫೇಸ್ ಪ್ಯಾಕು ನೀವು ನೋಡ್ತಾ ಇರ್ಬೋದು ಎಷ್ಟು ಅರ್ಶಿಣವಾಗಿದೆ ಅಂತ. ಅಂದರೆ ಇದು ಯಾರಿಗೆಲ್ಲ ಅರ್ಶಿಣ ಆಗಲ್ಲ, ಅರ್ಶಿಣ ಹಚ್ಚಿದರೆ ಕೆಲವೊಬ್ಬರಿಗೆ ಕಪ್ಪಾಗುತ್ತೆ ಅನ್ನೋ ಒಂದು ಇದಿದೆ. ಸೊ ನನಗಂತೂ ಇದು ಯಾವುದೇ ಥರದ ಎಫೆಕ್ಟ್ ಕೊಡೋದಿಲ್ಲ, ಹಂಗಾಗಿ ನಾನು ಅರ್ಶಿಣನ ಹಚ್ತೀನಿ. ನೋಡಿ, ಈ ಥರ ನೀಟಾಗಿ ಫೇಸಿಗೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಕೂದಲನ್ನೆಲ್ಲ ಫಸ್ಟು ಎಲ್ಲ ನೀಟಾಗಿ ಕಟ್ಕೊಂಬಿಡಿ, ಆಮೇಲೆ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇದು ತುಂಬಾ ತಿಕ್ಕಾಗೂ ಮಾಡ್ಕೊಳೋದು ಬೇಡ, ಒಂದು ಸ್ವಲ್ಪ ನೀರೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಪೇಸ್ಟ್ ಥರನೇ ಇರಲಿ. ಈ ಥರ ನೀಟಾಗಿ ಕಣ್ಣು ಹತ್ರ ಬಿಟ್ಟು ಇನ್ನೆಲ್ಲ ಕಡೆನೂ ನೀಟಾಗಿ ಮುಖ ತುಂಬ ಎಲ್ಲ ಹಚ್ಕೊಳ್ಳಿ. ಮುಖ ತುಂಬ ಎಲ್ಲ ಹಚ್ಕೊಂಡು ಉಳಿದಿದ್ರೆ ನೀವು ಬೇಕಾದರೆ ಕತ್ತತ್ರ ಕೂಡ ಹಚ್ಕೋಬೋದು. ಬಟ್ ನನಗಿಲ್ಲಿ ಅಷ್ಟು ಉಳಿಲಿಲ್ಲ, ಸ್ವಲ್ಪ ಉಳಿತು, ಆದರೂ ಹಚ್ಕೊಂಡೆ. ಆ್ಯಂಡ್ ಇದನ್ನು ಸರ್ಕ್ಯುಲರ್ ಮೋಷನಲ್ಲಿ ಸ್ಲೋ ಆಗಿ 2 ಮಿನಿಟ್ಸ್ ಅಷ್ಟೇ ಮಸಾಜ್ ಮಾಡಬೇಕು. ಜಾಸ್ತಿ ಹೊತ್ತು ಹಿಂಗೆ ರಬ್ಬಾಗಿ ಫೋರ್ಸಾಗಿ ತಿಕ್ಕೋದಾಗಲಿ ಆ ಥರ ಏನೂ ಮಾಡಬಾರ್ದು. ಜಸ್ಟ್ ಸರ್ಕ್ಯುಲರ್ ಮೋಷನಲ್ಲಿ 2 to 3 ಮಿನಿಟ್ಸ್ ಮಸಾಜ್ ಮಾಡಿದರೆ ಸಾಕು ಇದನ್ನು. ಹಾಗೆ ಇದನ್ನೊಂದು ಏನಿಲ್ಲ ಅಂದರೆ ಒಂದು 10 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದರೆ ಸಾಕು, ಅಥವಾ 20 ಮಿನಿಟ್ಸ್ ಬಿಟ್ಟರೆ ತೆಗ್ದಾಗ ಅದು ಫುಲ್ ಡ್ರೈ ಆಗಿರುತ್ತಲ್ಲ, ಆವಾಗ ಏನಾಗುತ್ತೆ, ನಿಮ್ಮ ಮುಖದಲ್ಲಿರುವಂತಹ ಏರ್ಗಳು ಕೂಡ ಸ್ವಲ್ಪ ಹೋಗ್ತಾ ಹೋಗುತ್ತೆ, ಮತ್ತು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನೇ ಇದ್ರೂ ಕೂಡ ಹೋಗ್ತಾ ಹೋಗುತ್ತೆ. ಸೊ ನಾನಿವತ್ತು 20 ಮಿನಿಟ್ಸ್ ಬಿಡ್ತಾ ಇದ್ದೀನಿ. ಇವಾಗಿನ ಫೇಸ್ ನೋಡಿ, ಈ ಥರ ಪೂರ್ತಿ ಕವರ್ ಆಗಿ ನೀವು ಹಚ್ಕೋಬೇಕು. ಹಾಯಿ ಹತ್ರ ಬಿಟ್ಟು ಲಿಪ್ಸ್ ಮೇಲೆಲ್ಲ ಹಚ್ಕೊಳ್ಳಿ, ಉಳಿದಿದ್ರೆ ನೆಕ್ ಸೈಡು ಕೂಡ ಹಚ್ಕೊಳ್ಳಿ.
ಆ್ಯಂಡ್ ಇದು ಅರ್ಶಿನ ಯಾರಿಗಾಗಲ್ಲ ಅವರು ದಯವಿಟ್ಟು ಹಚ್ಕೊಳಕ್ಕೆ ಹೋಗ್ಬೇಡಿ, ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಸೊ ನನಗಂತೂ ಈ ಫೇಸ್ ಮಾಸ್ಕು ನನಗೆ ಪರ್ಸ್ನಲಾಗಿ ಸೆಟ್ಟಾಗಿ ಹೋಗ್ಬಿಟ್ಟಿದೆ. ಅಂದರೆ ಇದು ಹಚ್ಕೊಂಡಾಗ ಒಂದು ಸ್ವಲ್ಪ ಶೈನಿಂಗ್ ಸ್ಕಿನ್ ಆಗಿರ್ಬೋದು ಅಥವಾ ಸಾಫ್ಟಿನೆಸ್ ಆಗಿರ್ಬೋದು, ಬ್ರೈಟಿಂಗ್ ಆಗಿರ್ಬೋದು ಎಲ್ಲ ನನಗೆ ಕಂಡು ಬಂದಿದೆ. ಅಂದರೆ ನಾನು ಮಂತ್ಲಿ ಒಂದು 1 ಟೈಮ್ 2 ಟೈಮ್ ಅಂದರೆ ಫ್ರೀ ಇದ್ದಾಗ ನನಗೆ ಇಂಟ್ರೆಸ್ಟ್ ಬಂದಾಗ ಹಚ್ತಾನೆ ಇರ್ತೀನಿ ಇದನ್ನು ಫೇಸ್ ಪ್ಯಾಕ್ನ. ಸೊ ಇವಾಗ ಹಚ್ಚಿದೆಲ್ಲ ಆಗಿದೆ. ಒಂದು 20 ಮಿನಿಟ್ಸ್ ಕಣ್ಣು ಮುಚ್ಚಿ ಆರಾಮಾಗಿ ಧ್ಯಾನ ಮಾಡ್ತಾ ಮಲ್ಕೊಳ್ಳೋಣ. ಸೊ ಇದು ಫುಲ್ಲು ಒಣಗಿದೆ.